ಬಳಿಯ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇರುವುದೊಂದೇ ಜೀವನ, ಸಾಧಿಸುವುದೊಂದೇ ಛಲ. ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊಲಕ್ಕೆ ಬಂದಿದೆ. ಹೊಲಕ್ಕೆ ಯಾಕಪ್ಪ ಅಂತಂದ್ರೆ ನೀರು ಬಿಟ್ಟಿದ್ದೆ, ಬೋರ್ ನೀರ ಹೊಲಕ್ಕೆ ನೀರು ಬಿಟ್ಟಿದ್ವಿ, ನೋಡ್ಕೊಂಡು ಹೋಗೋಣ ಅಂತ ಬಂದೇನೆ. ನೀರು ಎಷ್ಟು ಮಡಿ ಹೋಗೈತಿ ಏನು ಅಂತ ನೋಡೋಣ. ಮೊನ್ನೆ ಹಚ್ಚಿದ್ವಲ್ಲ, ಈಗೆಲ್ಲ ಹಚ್ಚಿ ಒಂದು 10 ದಿವಸ ಆಗಿರ್ಬೋದು. ಹಚ್ಚಿದ್ದು ವಿಡಿಯೋ ಶಾರ್ಟ್ಸ್ ಹಾಕಿದ್ವಿ ನೋಡ್ರಿ, ರೀಲ್ಸ್ ಹಾಕಿದ್ವಿ, ರೀಲ್ಸ್ ಅಪ್ಲೋಡ್ ಮಾಡಿದ್ವಿ. ಅಪ್ಪಾಜಿ ಮನೆಗೆ ಬಂದ್ರೆ ಆಗಲೇ ಅಮ್ಮ ಅಪ್ಪಾಜಿ ಬಂದ್ರು ನೋಡ್ಕೊಂಡು ಹೋಗಕ್ಕೆ. ನೀರು ಬಿಟ್ಟದ ಹೋಗಪ್ಪ, ಆಫ್ ಮಾಡಿ ಬಾ ಅಂತ ಹೇಳಿದರು. ಹಂಗಾಗಿ ಬಂದು ಎಲ್ಲ ಕರೆಕ್ಟಾಗಿ ಮಡಿ ತುಂಬೈತಂದು ನೋಡ್ಕೊಂಡು 3 ಮಡಿಗಳು ತೆಳಗಳು, ಮೇಲೊಂದು 4 ಮಡಿ ಅದಾವು, ಇಲ್ಲೊಂದು 3 ಮಡಿ ಅದಾವು ಕೆಳಗಡೆ. ಎಷ್ಟಪ್ಪ ಅಂದರೆ 1 ಎಕರೆ ಹೊಲ ಇದು. ಹಚ್ಚಿದ್ವಿ. ಈಗ ಭದ್ರಾ ಅಣೆಕಟ್ಟೆ ನೀರಿಲ್ಲಲ್ಲ, ಹಂಗಾಗಿ 1 ಎಕರೆ ತೆಗ್ಗಿ ನೀರು ನಿಲ್ಬೋದು ಅಂತ ಹಚ್ಚಿದ್ದೀವಿ. ನೋಡ್ಬೇಕು ಏನೇನು ಆಕತಿ ಅಂತಂದು. ನೀರು ಚೆನ್ನಾಗಿ ನಿಲ್ಸಿದ್ರೆ ಭತ್ತ ಚೆನ್ನಾಗಿದೆ ಅಂತ ಸ್ನೇಹಿತರೆ. ಹಂಗಾಗಿ 3 ಮಡಿ ಫುಲ್ ನೀರು ನಿಲ್ಲಿಸ್ಬಿಟ್ರೆ ಚೆನ್ನಾಗಿ ಗೊಬ್ಬರ ಹಾಕ್ಬೇಕು. ಇನ್ನೊಂದು 2-3 ದಿವಸ ಬಿಟ್ಟು ಮತ್ತೊಂದು ಸತಿ ಗೊಬ್ಬರ ಹಾಕ್ಬೇಕು. ಹಚ್ಚಗೈತಲ್ಲ, ಚೆನ್ನಾಗೈತೆ ನೋಡ್ರಿ. ಅವತ್ತು ನಾಟಿ ಎಲ್ಲ ಹಚ್ಚಗೈತೆ ಸ್ನೇಹಿತರೆ. ಕ್ಯಾಶುವಲ್ ಇದೊಂದು ಮಡಿ, ಲಾಸ್ಟ್ ಮಡಿ ಒಂದು ನೀರು ಹೋಗ್ಯತ್ತು. ಇದು ಡೌಟ್ ಐತಿ, ನೋಡಕ್ಕೆ ಬರ್ರಿ ನೀರು ಹೋಗಿತ್ತ ಬಿಟ್ಟು. ಲಾಸ್ಟ್ ಮಡಿ ಒಟ್ಟು ಮಡಿ ತುಂಬೈತಿ, ಲಾಸ್ಟ್ ಮಡಿನೂ ತುಂಬೈತಿ. ಬೋರ್ ಆಫ್ ಮಾಡಿ ಹೋಗೋಣ ಬನ್ನಿ ಸ್ನೇಹಿತರೆ. ಈ ಥರ ಅಂತು ಮಾಡ್ಬೇಕು. ಅಂತು ಮಾಡೋದಂದರೆ ನೀರು ಹತ್ತಿ ಹೋಗ್ಬೇಕು ಸ್ನೇಹಿತರೆ. ಮಳೆ ಬಂದರೂ ಕೂಡ ಇಷ್ಟು ನಿಂತು ನೀರು ಈ ಥರ ಮಾಡ್ಬೇಕು ನಾವು. ಈ ಥರ ಮಾಡಿದರೆ ಈ ಥರ ಇರಬೇಕು. ನೀರು ಜಾಸ್ತಿ ಆದವು ಅಂದ್ರೆ ನೀರು ಹತ್ತಿ ಹೋಗ್ತಾವ. ನೀರು ಈ ರೀತಿ ನಿಲ್ಸ್ಬೇಕು ನೋಡ್ರಿ. ಹಂಗಾದ್ರೆ ಒಳ್ಳೆ ಭತ್ತ ಒಳ್ಳೆ ಚೆನ್ನಾಗಿ ಬೆಳಿತೈತಿ. ಕಳೆ ಗಿಳೆ ಏನೂ ಆಗೋದಿಲ್ಲ. ಈ ರೀತಿ ಅಂತು ಮಾಡಬೇಕು. ಈ ರೀತಿ ಅಂತು ಮಾಡಿದರೆ ನೀರು ಮಳೆ ಬಂದರೂ ಕೂಡ ಹತ್ತಿ ಹೋಗ್ತಕ್ಕಂಥದ್ದು. ನೀರು ಈ ಸತಿ ಭದ್ರಾ ಡ್ಯಾಮ್ ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ನೋಡಿ, ಇದೊಂದು ಎಕರೆ ಹಚ್ಚಿದ್ದೇವೆ. ಇದೊಂದು ಎಕರೆ ಹಚ್ಚಿದೆ. ಇದು ನಮ್ಮದು ಅಲ್ಲ ಸ್ನೇಹಿತರೆ. ಇದು ಬೇರೆಯವ್ರದ್ದು ದುಡ್ಡಿಗೆ ಹಾಕ್ಯಂದವಿ. ಏನು ದುಡ್ಡಪ್ಪ ಅಂತಂದರೆ ಅವರಿಗೆ ಇಷ್ಟು ಅಂತ ದುಡ್ಡು 1 ಎಕರೆಗೆ ಗುತ್ತಿಗೆ ಹಾಕ್ಯಂದವು. ಇದನ್ನ 1 ಎಕರೆಗೆ ಗುತ್ತಿಗೆ ಹಾಕ್ಯಂದವು. ಇಷ್ಟು ಅಂತ ದುಡ್ಡು ಕೊಡ್ಬೇಕು ಅವರಿಗೆ. ಸ್ವಲ್ಪ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೆ. ಆ ಕಡೆ ಮೂಲೆಗೆ ಒಂದು ಮಕ್ಕ ಐತೆ, ಅದು ಸರಕ್ಕೆ ಹೋಗೋದು ಬಂದಾಗೈತಲ್ಲ. ನೋಡಂಬರ್ರಿ, ಬಂದಾಗಿದ್ರೆ ಬಂದಾಗಿಲ್ಲ ಅಂದ್ರೆ ಬಂದ್ ಮಾಡ್ಬೇಕು. ನೀರು ನೋಡಿ, ಬಿಸಿಲು ಹೆಂಗೈತಿ, ಫುಲ್ಲು ಬಿಸಿಲು. ಮಳೆನೇ ಇಲ್ಲ. ನಿಮ್ಮ ಕಡೆ ಮಳೆ ಐತೆ ಏನೋ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಕಡೆ ಅಂತೂ ಮಳೆನೇ ಇಲ್ಲ. ನಮ್ಮದು ಯಾವ ಕಡೆ ದಾವಣಗೆರೆ ಸೈಡ್ ಮಳೆನೇ ಇಲ್ಲ. ದಾವಣಗೆರೆ ಹತ್ರ ದಾವಣಗೆರೆ ಹೊನ್ನಾಳಿ ತಾಲೂಕು ಬನ್ನಿಕೋಡ ಅಂತ ಒಂದು ಗ್ರಾಮ ನಮ್ಮದು. ಇಲ್ಲಿ ಮಳೆನೇ ಇಲ್ಲ ಸ್ನೇಹಿತರೆ. ಇದು ಸರ ಕೂಡ ಒಣಕ್ಯಾನ ಹೋಗೈತೆ ನೋಡ್ರಿ. ಇದೇ ನೋಡ್ರಿ, ಸರ ಇದೆ. ಸರನೂ ಕೂಡ ಒಣಕ್ಯಾನ, ನೀರಿಲ್ಲಕ್ಕೆ. ಇಲ್ಲಿ ಮಳೆ ಬಂತಪ್ಪ ಅಂದ್ರೆ ಏಕಾಂತರ ಬಂದ್ಬಿಡ್ತದೆ ಸ್ನೇಹಿತರೆ. ಫುಲ್ ಈ ಮಡಿಗಳೆಲ್ಲ ಉಳಿಯಲ್ಲ, ಆ ಥರ ಬರ್ತದೆ ಮಳೆ ಬಂದಾಗ.
ಹಂಗಾಗಿ ಇದು ತೆಗ್ಗಿನ ಹೊಲ. ಇದು ಇದೊಂದು ಸ್ವಲ್ಪ ಹೈಟ್ ಮಾಡಿದರೆ ನೀರು ನಿಲ್ಲಕ್ಕೆ ಅನುಕೂಲ ಆಕತಿ. ನಿಮ್ಮ ಕಡೆ ಮಳೆ ಗಿಳೆ ಎಲ್ಲ ಹೆಂಗೈತಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಬರ್ರಿ ಸಾಕು, 3 ಮಡಿ ತುಂಬಿದವು, 3 ಮಡಿ ತುಂಬಿದವು ಸ್ನೇಹಿತರೆ. ಬರ್ರಿ ಬೋರ್ ಆಫ್ ಮಾಡೋಣ. ಬೋರ್ ಆಫ್ ಮಾಡೋ ಸಿಗ್ತಾನೆ ಬರ್ರಿ ಸ್ನೇಹಿತರೆ. ಇನ್ನೊಂದು 5 ಎಕರೆಗೆ ಆಗಿ ಚೆಲ್ಲಿದ್ದೀವಿ. ಯಾಕಪ್ಪ ಅಂತಂದ್ರೆ ನೀರು ಕೊಡ್ತಾರ ಬಿಡ್ತಾರ ನಂಬಿಕಿಲ್ಲ, ಮಳೆ ಬರ್ತೈತೆ ಬಿಡ್ತೈತೆ ನಂಬಿಕಿಲ್ಲ. ನಮ್ಮ ರೈತರ ಜೀವನ ಹಂಗೆ ಆಗ್ಬಿಟ್ಟೈತೆ ನೋಡ್ರಿ. ನೀರು ಕೊಟ್ಟರೆ ಬಿಟ್ಟರೆ ಅಂತಂದು ಚೆಲ್ಲಿದ್ದೇವೆ. ಯಾಕಪ್ಪ ಅಂತ ಹೇಳಿದರೆ ಯಾವಾಗಲೂ ಕೃಷ್ಣನ ಒಂದು ಮಾತು ನೆನಪಾಕತ್ತೆ ನನಗೆ, ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತಂದೇಳ್ಬಿಟ್ಟು, ನಿನ್ನ ಕರ್ಮ ನೀನು ಮಾಡು, ಫಲಗಳನ್ನು ಭಗವಂತನಿಗೆ ಬಿಡು, ನನಗೆ ಬಿಡು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನೆ. ಹಂಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟಿದ್ದೇವೆ. ಭಗವಂತ ನೀನು ಹೆಂಗಾರ ಮಾಡಪ್ಪ, ನಮ್ಮ ಕೆಲಸ ನಾವು ಮಾಡ್ಬೇಕಂತಂದೇಳಿ ಮಾಡೀವಿ. ನೀರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವತ್ತು ಮೀಟಿಂಗ್ ಐತಿ, ನಾಳೆ ಮೀಟಿಂಗ್ ಐತಿ ಅಂತಂದು ಹೇಳ್ತಾರೆ. ಮೀಟಿಂಗು ಮಾಡೋಂಗಿಲ್ಲ, ಅವ್ರು ಏನೂ ಹೇಳೋಂಗಿಲ್ಲ. ಹಂಗಾಗಿ ಈ ಥರ ಆಗ್ಬಿಟ್ಟತಿ ನಮ್ಮದು ಸಮಸ್ಯೆ. ಭಗವಂತ ಎಲ್ಲ ರೈತರ ಜೀವನ ಈಗ 5 ಎಕರೆಗಪ್ಪ ಅಂತಂದರೆ ಸೊಸೈಟಿ ಕಮ್ಮಿ ಒಂದು 1300 ರೂಪಾಯಿ ಒಂದು ಪ್ಯಾಕೆಟ್. ಅವು ಒಂದು 4 ಪ್ಯಾಕೆಟ್ ಚೆಲ್ಲಿದ್ವಿ. ಅಲ್ಲಿಗೆ ಒಂದು 5200 ಚಿಲ್ಡ್ರೆ ಎಷ್ಟಾಗುತ್ತೆ. ಅಷ್ಟು ದುಡ್ಡು ಈಗ ಲಾಸ್ ನೋಡ್ರಿ ನಮ್ಮದು. ನೀರು ಕೊಡಲಿಲ್ಲ ಅಂದ್ರೆ ಅಷ್ಟು ದುಡ್ಡು ಲಾಸು. ರೈತರಿಗೆ ಎಷ್ಟು ಕಷ್ಟ ಆಯ್ತು ನೋಡ್ರಿ ಸ್ನೇಹಿತರೆ. ನೀರು ಕೊಡಲಿಲ್ಲ ಅಂದ್ರೆ ಇಷ್ಟು ಲಾಸ್ ನಮ್ಮದು. ಈಗ 3 ಮಡಿ ತುಂಬಿದವು, ಆಫ್ ಮಾಡಿದೆ. ಮ್ಯಾಲೆ ಒಂದು 3 ಮಡಿಯಾಗ ನೀರು ಕಮ್ಮಿ ಅದಾವು. ನೋಡೋಣ ಅಪ್ಪಾಜಿ ಮಾಡಿ ಹೇಳ್ತಾರೆ ನನಗೇನಂತಾರೆ, ಏನು ಅವ್ರು ಏನಂತಾರೆ. ಸಾಕು ತೆಳ್ಳಗದಾವೆ, ತೆಳ್ಳಗಿರಂಗಿಲ್ಲ. ಇವಾಗ ಚೆನ್ನಾಗಿದ್ರೆ ಭತ್ತ ಚೆನ್ನಾಗಿ ಬರ್ತಾವೆ, ಇಲ್ಲಾಂದರೆ ಭತ್ತನೇ ಎದಾಳೋದಿಲ್ಲ. ರಾತಿನ ಒಂದು 2 ವರ್ಷ ಬಿಟ್ಟು ಕಳೆ ಔಷಧಿ ಅಂತ ಹೋಗಿದ್ದಾವೆ, ಅಲ್ಲ ಔಷಧಿ ಗೊಬ್ಬರ ಅಂತ. ಅದು ಹೋಗಿದ್ರೆ ಒಳ್ಳೆ ಚೆನ್ನಾಗಿ ಭತ್ತನೂ ಒಳ್ಳೆ ಬೆಳವಣಿಗೆ ಆಗಕ್ಕೆ, ಆಮೇಲೆ ಚಂಡೆ ಹೊಡಿಯೋಕ್ಕೆ. ಅವಾಗೊಂದು ವ್ಲಾಗ್ ಮಾಡಿ ಹೇಳ್ತೀನಿ. ಯಾರಾದರೂ ಭತ್ತ ಬೆಳೆಯೋರಿದ್ರು ಅಂತಂದ್ರೆ ತೋರಿಸ್ತೀನಿ. ಯಾರಾದರೂ ಭತ್ತ ಬೆಳೆಯೋರು ಯಾರು ಇದ್ರಪ್ಪ ಅಂತಂದ್ರೆ ನೋಡ್ಕೇಳಿ, ನಾವು ಯಾವ್ಯಾವ ಔಷಧಿ ಹಾಕ್ತೀವಿ ಏನು ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೇನೆ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಅಷ್ಟೇ, ಬಿಟ್ಟರೆ ಮತ್ತು ಬೇರೆ ಏನಿಲ್ಲ. ನೀರು ಒಗಿತಾ ಇತ್ತು ಅಲ್ಲಿ, ಝೂಮ್ ಮಾಡಿದ್ರು ಕಾಣಲ್ಲ. ಅದು ಬೋರ್ ಆಫ್ ಮಾಡ್ತೀನಿ. ನಮ್ಮದು ಅಲ್ಲ ಸ್ನೇಹಿತರೆ, ಬೋರ್ ಬೇರೆಯವ್ರದ್ದು. ನಮ್ಮ ಬಾವಿ ನೀರಿಗೆ ಹೊಡೆದಿದ್ವಿ. ಅವರು ಆಟೋ ಸ್ಟಾರ್ಟರ್ ಆಫ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಬೋರ್ನೇರ್ ಹೊಲ ಇದು. ಆ ಕಡೆ ಇರೋದು ನಮ್ಮ ಹೊಲ. ಅದು ಹೊಲ ಅಂದರೆ ನಮ್ಮದಲ್ಲ, ಬೇರೆಯವ್ರದ್ದು ಹಾಕ್ಯಂದವು ನಾವು. ಗುತ್ತಿಗೆ ಅಂತಾರೆ ನೋಡ್ರಿ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಗುತ್ತಿಗೆ ಹಾಕ್ಯಂದವೆ. ನೋಡೋಣ, ತೋಟಕ್ಕೆ ಹೋಗೋಣ. ತೋಟಕ್ಕೆ ತೋರಿಸ್ತೀನಿ, ತೋಟಕ್ಕೆ ಹೋಗೋಣ. ಅಷ್ಟು ತೋಟ ತೋರಿಸ್ತೀನಿ ಬರ್ರಿ. ನಮ್ಮ ತೋಟ ಅಡಿಕೆ ಸತಿ ಇಲ್ಲೇ ಇಲ್ಲ ಸ್ನೇಹಿತರೆ, ಅಡಿಕೆನೇ ಇಲ್ಲ ಈ ಸತಿ. ಭಾಳ ಕಮ್ಮಿ ಆಗ್ಬಿಡಿ. ಯಾಕಂದ್ರೆ ನಮ್ಮ ಕಡೆಗೆ ಆನ್ಕಾಲ್ ಬಿತ್ತು, ನಿಮ್ಮ ಕಡೆ ಬಂದತ್ತೆಲ್ಲ ಕಮೆಂಟ್ ಮಾಡಿರಿ. ಆನ್ಕಾಲ್ ಬಿಟ್ಟು ಈ ಸತಿ ಭಾರಿ ಬೆಳೆ ಹಾನಿ ಆಗ್ಬಿಟ್ಟದೆ. ಅಡಿಕೆ ಹಳ್ಳ ನಿಂತೆಲ್ಲ ಸ್ನೇಹಿತರೆ. ಇದೆ ನೋಡ್ರಿ ನಮ್ಮದು ಅಡಿಕೆ ತೋಟ. ಇದೇ ನಮ್ಮ ಅಡಿಕೆ ತೋಟ. ನಾಳೆ ಅಡಿಕೆ ಗಿಡ ಹೋಗ್ಬೇಕು.
ಹಾಲಿ ಒಂದು ತಿಂಗಳ ಮೇಲೆ 10 ದಿವಸ ಆಯ್ತು ಅಡಿಕೆ ಕೆಡೋಕೆ. ಒಂದು ಸತಿ ಕೆಡವಿ ಮೇಲೆ ಒಂದು ತಿಂಗಳ ಮೇಲೆ 10 ದಿವಸ ಆಗ್ಬೇಕಂದ್ರೆ 40 ದಿವ್ಸಕ್ಕೆ ಒಂದು ಸತಿ ಅಡಿಕೆ ಕೆಡವಿದ್ರೆ ಚೆನ್ನಾಗ್ತೈತೆ. ಯಾಕಪ್ಪ ಅಂತಂದ್ರೆ ಹಂಗಾದ್ರೆ ಬಲ್ತರ ಅಡಿಕೆಗಳೆಲ್ಲ ಚೆನ್ನಾಗಿ ಸಿಗ್ತಾವೆ. ಎಲ್ಲ ಕೆಂಪು ಆಯ್ದವು. ಚೆಕ್ ಮಾಡಿ ಕೆಡಬೇಕು. ನಾಳೆ ಕೆಡಬೇಕು ಅಡಿಕೆ. ನೋಡೋಣ ಬರ್ರಿ, ಅಡಿಕೆ ಕೆಡವಿ ತೋರಿಸ್ಕೊಡ್ತೇನೆ ನಿಮಗೆ. ಮತ್ತೇನಪ್ಪ ಅಂದರೆ ಈ ಅಡಿಕೆ ತೋಟ ಹಿಂಗೆ ಸದ್ಯದ ಪರಿಸ್ಥಿತಿ ಹಿಂಗೈತಿ. ಮಳೆ ನಮ್ಮ ಕಡೆ ಇಲ್ಲ. ನಿನ್ನೆ ಒಂದು ಸ್ವಲ್ಪ ಸಾಧಾರಣ ಮಳೆ ಚೆನ್ನಾಗಿ ಆಯಿತು. ನೋಡ್ಬೇಕು ಯಾವ ಥರ ಆಕತಿ ಏನು ಅಂತಂದು ನಮ್ಮ ಬಾವಿ ತೋರಿಸ್ತಾನೆ ಬರ್ರಿ. ಇದೇ ನಮ್ಮ ಬಾವಿ. ಇಲ್ಲೇ ಮೋಟ್ರ್ ಕುಣ್ಸೋದು. ಮೋಟ್ರ್ ಇದ್ಮೇಲೆ ಸ್ನೇಹಿತರೆ ಅಗಿ ಕೀಳೋಕ್ಕೆ ಬಂದಿದ್ದೀನಿ. ಯಾವ ಥರ ಅಗಿ ಕೀಳ್ತೀನಿ ನೋಡಿ ಕೇಳ್ರಿ. ಇದೇ ನೋಡ್ರಿ, ಈ ರೀತಿ ಕಿತ್ಕೊ ಹೋಗಿದ್ರೆ ಮಡಿಯ ನೀರು ಇರ್ಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀರಿಲ್ಲ. ಯಾಕಪ್ಪ ಅಂದರೆ ಇದು ಬೇರೆ ಹೊಲ, ಇವರಿಗೆ ನೀರಿನ ವ್ಯವಸ್ಥೆ ಇಲ್ಲ. ಹಂಗಾಗಿ ಇವ್ರ ಹೊಲದಾಗೆ ಆ ಕಡೆ ನಮ್ಮ ಹೊಲ, ಆ ಕಡೆ ಆಗಲೇ ತೋರಿಸಿನಲ್ಲ ಬೋರ್ನರ್ ಹೊಲ ಆ ಕಡೆ ಮುಗ್ಲಾಗೈತಿ. ಹಂಗಾಗಿ ಸ್ವಲ್ಪ ತಗೊಂಡೋಗಿ ಹಚ್ಬೇಕು. ಅಲ್ಲೇನು ಭಾಳ ಏನು ಹೋಗಿಲ್ಲ, ಸ್ವಲ್ಪ ಲಾಸ್ ಆಗೈತಿ. ಅಲ್ಲಿ ಹೋಗಿ ಹಚ್ಬೇಕು. ಬರೀ ಹಚ್ಚೋಕರ ಸಿಗುತ್ತೀನಿ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡೆ, ಇದು ವಿಧಿಯೋಡಿಸುವ ಬಂಡೆ. ಇವತ್ತಿಗಿಷ್ಟೇ ಸ್ನೇಹಿತರೆ. ಮತ್ತೆ ನಾಳೆ ಡೈಲಿ ವ್ಲಾಗ್ಸ್ ಬರ್ತಾ ಇರ್ತವೆ. ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.